ಲಕ್ಷ್ಮಕ್ಕ, ಓ ಭವ್ಯ, ಬಾರೆ. ಹೇಳಕ್ ಹೋಗ್ಬೇಡಿ, ಮಲ್ಲಿಗೆ ಸುಸ್ತಾಗಿದ್ರೆ ಮಲ್ಲಿಗೆ ಬಾರೆ ಕುತ್ಕೊಳ್ಳೆ. ನೀವು ಮಲಗ್ದಾರೆ ಅಂತ ಕೇಳ್ತಿದ್ರಿ, ಮಲಗ್ಬೇಕಿತ್ತ? ಮಲಗದೆ ಅಂತದೆ, ಮಲ್ಲಿಗೆ ಇದ್ದಿದ್ದ. ಮತ್ತೆ ಆರಾಮದಿಯಾನೆ? ಹೊಸ ವರ್ಷ ಆಚರಣೆ ಮಾಡಿದ್ರೆ ನಿನ್ನೆ ಕತ್ಲಿಗೆ ಎಂತ? ಇವರೇ ಒಂದು ಬೇಕ್ರಿಯಿಂದ ಒಂದು 2 ಕೇಕು ಅದು ಇದು ತಂದಿದ್ರು ಅಷ್ಟೇ ಕಣ್ರಿ. ಈ ಸಲ ಮತ್ತು ಹೋದ ಸಲದಂಗೆ ಎಂತನ ತಿಂಡಿ ಗಿಂಡಿನೂ ಮಾಡಕ್ಕೆ ಹೋಗ್ಲ, ಎಂಥದ್ದು ಇಲ್ಲ. ನಿಮ್ದು ಹಂಗೆ ಅಂತ ಕೇಳಕ್ಕೆ ನಂಗೆ ಬಾಯಿ ಬರಲ್ಲ ಕಣ್ರಿ. ಅದೇ ಗೊತ್ತಾಯ್ತಲ್ಲ, ಅತ್ತೆಮ್ಮನ ಹತ್ರ ಮಾತಾಡ್ತಿದ್ದೆಲ್ಲ ಅದೇ ಹೇಳೋಣ ಅಂದ್ಕೊಂಡೆ, ಬರೋಣ ಮಾತಾಡ್ಸೋಕ್ಕೆ ಅಂದ್ಕೊಂಡೆ. ಯಾಕೋ ಸುಸ್ತಾತ್ಕೊಂಡು ಹಾಗಾಗಿ ಹೆಂಗೂ ಬರ್ತದಲ್ಲ ಒಳಗೆ ಅಂತ ಹಾಗೆ ಮಲ್ಗೆ ಇದ್ದೆ. ಹ್ಞೂನ್ರಿ ಲಕ್ಷ್ಮಕ್ಕ, ಅಲ್ಲ ಈ ಗಂಡಸ್ರಿಗೆಲ್ಲ ಎಂತ ಆಗಿದೆ ಅಂತ. ಮತ್ತೆ ಅಂತಲ್ಲ ಕಣೆ ಸಸಾರ, ಮನೆಯವ್ರಿಗೆ ನೋಡು ಏನು ಹಿಂಸೆ ಆಗಿ ಏನು ತೊಂದರೆ ತಾಪತ್ರೆ ಆದರೂ ಅವಕ್ಕೇನು ತಲೆ ಬಿಸಿ ಇಲ್ಲ. ಹೊರಗಡೆ 4 ಜನ, ಅಯ್ಯೋ ವಾಸಣ್ಣ ನೀವಂದರೆ ಒಳ್ಳೆಯವರು, ಅಯ್ಯೋ ರಮೇಶಣ್ಣ ನೀವು ದೇವರು ಅಂದ್ಬಿಟ್ರೆ ಸಹಿ. ನನಗೆ ಸಿಟ್ಟು ಬಂದು ನೋಡು, ಭಾರಿ ಬೇಜಾರಾಗೈತೆ ಕಣೆ. ನಾ ಹಿಂಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿಲ್ಲ. ನಾನು ಶಾಲಿನಿ ಅಕ್ಕಗೆ ಫೋನ್ ಮಾಡಿದ್ದೆ. ಶಾಲಿನಿ ಅಕ್ಕನ ಅಂದ್ರೆ ನಾನು ಮಾತಾಡ್ತಿಲ್ಲ ಅಂದರು. ನೀವು ಹೇಳಿದ್ದೆ ಆಟ ಅಂತ ಆಗ್ಯದ ಹಂಗಾರೆ. ಅಲ್ಲ ತಪ್ಪೇನಾರು ಮಾಡಿದ್ರೆ ಬೈಲಿ, ನಾನೇನು ಬೇಡ ಅನ್ನಲ್ಲ. ಸರಿ ಮಾಡಿದ್ಕು ಎಂಥದ್ದು ಇಲ್ಲ, ಬಂದು ಅಷ್ಟೊಂದೆಲ್ಲ ಜಗಳ ಹಾರಿಸಿ ದೇವ್ರೆ ನೀ ಹೇಳ್ತೀಯ. ಅತ್ತೆ ಮುಂದೆ ದೂಕಿತ್ ಕಣೆ, ಕೈ ತಾಗಿದ್ದು ಅಂತ ಈಗ ನಾಟಕ ಮಾಡ್ತಾ ಇದ್ದಾರೆ. ಕೈ ತಾಗಿದ್ದಲ್ಲ, ಅವರಲ್ಲಿ ಹಿಂಗೆ ಎಳಿಯಕ್ಕೆ ಬಂದ್ರ. ಇವ್ರೇನು ಭಾರಿ ಸಣ್ಣ ಆಳ ದೊಡ್ಡ ಆಳು ಬೇರೆ, ಅವ್ರಿಗೆ ಆಗೋದೇ ಇಲ್ಲ. ಎಳಿಯಕ್ಕೆ ಬರೋಕ್ಕೂ ದೂಕಿತ್ ಕಣೆ. ಹೋಗಿ ಪಾಪ ಅಲ್ಲಿ ಕುರ್ಚಿ ಹಿಡ್ಕೊಂಡ್ರು ಬೇಗ ಹೋಗಿ. ಎಲ್ಲರೂ ಬಿದ್ದು ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ಬೇಕಿತ್ತು ಹೇಳೋ. ಅಲ್ಲ ಓಕೆ, ಈಗ ನಮ್ಮನೆ ಗಂಡಸಿಗಂತೂ ಯಾರ ಬಗ್ಗೆನೂ ಕಾಳಜಿ ಇಲ್ಲ. ನಾನು ಅದೇ ಹೇಳಿನಿ, ಬೆಳ್ಳಿಯಾಗಿ ಫೋನ್ ಮಾಡಿದ್ದೆ. ನಿನ್ನ ಅಪ್ಪಗೆ ಹೆಚ್ಚು ತಾಯಿಗೆ ನೆನ್ನೆ ಬೈದಾರೆ, ಕಟ್ಕೊಂಡು ಹೆಂಡತಿಗೆ ಬೈದಾರೆ, ಮಗಳಿಗೆ ಸಪೋರ್ಟ್ ಮಾಡಿದ್ಕೆ ಬಂದು ಬೈದಾರೆ. ಹಂಗೆ ನಮ್ಮೆಲ್ಲರ್ಕಿಂತ ಇನ್ಯಾರು ಹೆಚ್ಚಾದರು ಅಂತ ಅದನ್ನೇ ಕೇಳು ಅಂದಿನಿ ನಾ ಮಾತಾಡಲ್ಲ. ಹೌದ್ರಿ ಲಕ್ಷ್ಮಕ್ಕ, ಹಾಗೆ ಅಲ್ಲ ನೀ ಗಂಡಸ್ರು, ಅವಕ್ಕೊಂಥರ ಸಿಟ್ಟು ಬಂದಾಗ ಎಂತ ಮಾಡ್ತಾ ಇದ್ದೀನಿ ಅಂತಾನೆ ಜ್ಞಾನ ಇರಲ್ಲ, ಒಟ್ರಾಸಿ ಮಾಡೋದು. ಅಲ್ಲ ಸಿಟ್ಟು ಅವ್ರಿಗೆ ಮಾತ್ರ ಬರೋದ, ನಮಗೆ ಬರಲ್ಲನ? ಹಿಂಗೆ ಮಾಡಿ 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 ಹಿಂಗೆ 30-35 ವರ್ಷದಿಂದ ಸಹಿಸ್ಕೊ ಬಂದಿದ್ದು ಕಣೆ ಈ ಗಂಡಸನ್ನ. ಹಿಂಗೆ ಉರಿಯೋದು ಕೇಳ, ಅತ್ತೆ ಮುನ್ನ ಹೇಳ್ತಾರೆ. ನಾನಾಗಿದ್ದಕ್ಕೆ ಇರೋದು, ಇನ್ಯಾರಾಗಿದ್ರೆ ಕೆರೆನ ಬಾವಿನ ನೋಡ್ಕೊಂಡು ಎಷ್ಟೋ ವರ್ಷ ಆಗಿರೋದು. 2 ಹೆಣ್ಮಕ್ಳು ಅದಾವಲ್ಲ ಅಂತ ಅವು ಮಖ ನೋಡ್ಕೊಂಡು ನಾನು ಇಷ್ಟು ವರ್ಷ ಬಾಳಿದ್ದು. ಇರಲಿ, ನಾನು ಹೇಳ್ದೆ ನಾನೇನು ಬಿಡಲ್ಲ. ಈ ಸಲನೂ ಬಿಟ್ಕೊ ಕೂತ್ರೆ ಅದೇ ಮಾಡ್ತಾರೆ. ಏನಲ್ಲ, ನಂಗೇನು ವಯಸ್ಕೊಟ್ಟು ಬರ್ತದಾನೆ, ಹೊಡಿಯೋಕ್ಕೆ ಬರಂಗೆ ಬರ್ತಾರೆ ಕಣೆ. ಹತ್ತತ್ರನೇ ಕೈ ಎತ್ಕೊ ಬರ್ತಾರಲ್ಲ, ಅವ್ರನ್ನ ದೂಕಕ್ಕತ್ತದ. ನಾ ಶಾಲಿನಿ ಅಕ್ಕಗೆ ಅದೇ ಹೇಳಿದ್ದು. ಶಾಲಿನಿ ಅಕ್ಕ ಅಂದರು, ನಂಗೆ ಹೊಡೆದೇ ಬಿಟ್ರು ಭವ್ಯನ ಎದುರಿಗೆ. ಭವ್ಯ ಇದ್ದಿದ್ದಕ್ಕೆ ಬಚಾವು, ಇಲ್ಲ ನನಗೊಂದೇ ಹಾಕ್ತಿದ್ರು ಕಣ್ರಿ ಲಕ್ಷ್ಮಕ್ಕ ಅಂದ್ರ. ನಾ ಅದೇ ಅಂದೆ, ನೀವ ರಮೇಶ್ ಅಣ್ಣನ ದೂಕ್ ಕೆಳಗ್ಬೋದು ಕಣ್ರಿ, ಅವ್ರೇನು ದೊಡ್ಡ ಆಳಲ್ಲ, ನಮ್ಮನೆ ಗಂಡಸನೇನು ದೂಕ್ ಕೆಳಗಕ್ಕತ್ತದನ್ರಿ ಅಂತ ಅಂದೆ. ಹ್ಞೂನ್ರಿ ಲಕ್ಷ್ಮಕ್ಕ, ನನ್ನ ಎದುರಿಗೆ ಮೊದಲೇ ನೋಡಿ ಕೂಗ್ತಿದ್ರು, ಹೆಂಡ್ತಿಗೆ ಬೈತಿದ್ರು, ಸಾಯಿಗಿ ಅಂತೆಲ್ಲ ಹೇಳ್ತಿದ್ರು. ನಾನು ಸುಮ್ಮನಿದ್ದೆ. ನೋಡಿದ್ದು ಹೋಗಿದ್ದು ಜಪ್ಪಿದೆ ಕಣ್ರಿ. ಸರಿ ಜಪ್ಪೇರ್ ಮಾತ್ರ ನೀವು ಹೇಳ್ತಿರಲ್ಲ. ರಮೇಶ್ ಅಣ್ಣ ನೋಡೋಕ್ಕೆ ಅಂದರೆ ದಪ್ಪಕ್ಕಿಲ್ಲ, ಆದರೆ ಗಟ್ಟಿ ಅದಾರ. ನಂಗೆ ಎಳ್ಕೊಳಕ್ಕಾಗ್ಲಪ್ಪ ಅವ್ರನ್ನ ಈ ಕಡೆ. ದೇವ್ರು ಅಲ್ಲಾಡ್ಸೋಕ್ಕಾಗಲ್ಲ, 1 ಇಂಚ್ ಅಲ್ಲಾಡ್ಸೋಕ್ಕಾಗಲ್ಲ. ನಾನು ಆಮೇಲೆ ಕಿರ್ಚಿದ್ದು, ಇತ್ಲಾಗ ಬಂದ್ರಿ ರಮೇಶಣ್ಣ ಎಂತ ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ಆ ಕಡೆ ಹೋಗಿದ್ದವರು. ನಮ್ಮನೇಲೂ ನೋಡು, ವರುಣ ಬಂದ ಅದೇ ಹೊತ್ತಿಗೆ ಬೆಳ್ಳಿದು ಫೋನ್ ಬಂತು. ಆವಾಗ ನೀನು ಫೋನ್ ಮಾಡಿದ್ದೆ ನೋಡು, ನಿನ್ನ ಹತ್ರನೂ ಮಾತಾಡೋಕ್ಕೆ ಕೊಡ್ಲ. ಅವರೇ ಮಾತಾಡಿದ್ರು, ಫೋನ್ ಇಟ್ಟರು. ವರುಣ ಬಂದಿರಲ್ಲ ಅಂತಿದ್ರೆ ಆವಾಗಲೂ ಹಾಗೆ ಮಾಡೋರು. ವರುಣ ಬೆಳ್ಳಿ ಹತ್ರ ಎಲ್ಲ ಹೇಳಿದ್ನ, ಬೆಳ್ಳಿ ಸಾಮ ಬಲಿ ಬಿಡಿಸ್ತು ನೋಡು. ಅಲ್ಲ ಪುಟ್ಟಕ್ಕೂ ಹೇಳಿದ್ರ? ಅದು ಮೊದಲೇ ತಲೆ ಕೆಡ್ಸ್ಕೊತದ್ ಮಾರ್ರ. ಇಲ್ಲ ಪುಟ್ಟಕ್ಕೂ ಹೇಳಲ್ಲ, ನಾವು ಬೆಳ್ಳಿಗೆ ಹೇಳಿದ್ವಿ ಮತ್ತೆಂತ ಹೇಳಕ್ಕೆ ಹೋಗಬೇಡ ಅಂತ. ಮತ್ತು ವರುಣಿಗೂ ಹೇಳಿದ್ವಿ, ಇಲ್ಲ ಹೇಳಲ್ಲ ಅಂತ ಅಂದಾರೆ ಎಲ್ಲರೂ. ಪುಟ್ಟಕ್ಕೂ ಗೊತ್ತಿಲ್ಲ. ಹೊಸ ವರ್ಷಕ್ಕೆ ರಜಾ ಇಲ್ಲ ಪುಟ್ಟಕ್ಕಗೆ, ಬರ್ಬೋದಿತ್ತು. ಒಂದೇ ದಿನ ರಜಾ ಅಂತೆ ಕಣೆ. ಮತ್ತು ಮಾರನೇ ದಿನ ಬೆಳಿಗ್ಗೆನೆ ಎಂಥದ್ದು
ಕ್ಲಾಸ್ ಅಂತೆ ಲ್ಯಾಬ್ ಅಂತೆ ಬೆಳಗ್ಗೆನೆ ಕರ್ಕೋಗ್ಬಿಡೋದಾರ ಬರ್ತೀನಿ ಅಂತ. ಬೇಡ ಮರೆತಿ, ಇಲ್ಲಿ ಅಂತ ಮಾಡ್ತೀವಿ ನಾವು ಹೊಸ ವರ್ಷ ಅಂತ ದೇವಸ್ಥಾನಕ್ಕೊಂದು ಹೋಗ್ಬರೋದಂದ್ರೆ ಅದು ಬೆಳಿಗ್ಗೆ ಹೋಗ್ಬರೋದ? ಹೋಗ್ಬರ್ಬೇಕು. ನೀನು ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬಾ ಮರೆತಿ. ನೀ ಬಂದ್ಮೇಲೆ ಇಲ್ಲಿ ಈಶ್ವರ ದೇವಸ್ಥಾನಕ್ಕೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಕಣ್ಕಾಯಿ ಮಾಡಿಸ್ಕೊ ಬಂದರೆ ಆಯ್ತು ಅಂತ ಅಂದೆ. ಹ್ಞೂ, ಒಂದೇ ದಿನ ರಜಾ ಆದರೆ ಮತ್ತೆ ಅಂತ ಅಲ್ಲಿಂದ ಇಲ್ಲಿಗೆ ಬರೋಕ್ಕೂ ಸುಸ್ತಲ್ಲನ್ರಿ. ಆಮೇಲೆ ನೀ ಹೇಳ್ತೀಯ ಅತ್ತೆ ಈಗ ಹಠ ಹಿಡಿದು ಕೂತಾರೆ. ಅವಳು ನನ್ನ ಮನೆ ಬಾಗ್ಲಿಗೆ ಬರಬೇಕು, ನಾನು ಅವಳಿಗೆ ಬಲಿ ಬಿಡಿಸ್ದೆ, ನಾನು ಇರಲ್ಲ ಅಂತ ಅತ್ತೆ ಮುಂದೆ ನೆನ್ನೆ ವಾದ. ನೀ ಹೇಳ್ತೀಯ ಈ ಗಂಡಸ ಹಿಂಗೆ ಎಲ್ಲ ಅಂತಿದ್ರು. ವರುಣನು ಹಿಂಗೆಲ್ಲ ಹೇಳ್ತಿದ್ದೆ, ಇನ್ನೊಂದು 10 ವರ್ಷ ಬಿಟ್ಟು ಬರಲಿ ಅವರು ಹಾಗೆ ಹಿಂಗೆ ಅಂತಿದ್ದ. ಆಮೇಲೆ ಈಗ ನಮ್ಮನೆ ಗಂಡ್ಸು ಅಂತ ಅದೇಂತಕ್ಕೆ ನಮ್ಮನೆ ಬಾಗ್ಲಿಗೆ ಬರೋಕೆ ಹೋಗ್ತದೆ. ಅದು ನಮ್ಮನೆ ಬಾಗ್ಲಿಗೆ ಬಂದರೆ ನೀ ಬೆಳಿಗ್ಗೆನೆ ಬರ್ಬೇಕು, ಅದಷ್ಟೇ ನಿನ್ನ ಹೆಣ ನೋಡೋಕ್ಕೆ ಅಂತ ಅನ್ನೋದಾನೆ. ಥೂ, ಈ ವಾಸನೆಗೆ ಎಂತಾಗಿದೆ ಅಂತ. ಅವನೇ ಹಾಗೆ ಒಂಥರ ಒರಟಾಟ್ಕಿ ಗಂಡಸು. ವರುಣ ಬಂದಿದ್ದು ಒಳ್ಳೇದಾತ್ ಮರ್ರ. ಯಾವಾಗ ವಾಪಸ್ ಹೋಗಿದ್ದು ವರುಣ? ಅವನು ಇಲ್ಲೇ ಬಂದಿದ್ನಂತೆ. ಅದೇ ಅವನದೀಗ ಕಾಂಟ್ರಾಕ್ಟ್ರ್ ಇರ್ದಾನೆ ಇಲ್ಲೇ. ಅವ್ನು JCBನೇ ಬರ್ತದವ 2. ಅವ್ರ ಹತ್ರ ಏನೋ ಸ್ವಲ್ಪ ಪೇಮೆಂಟ್ ಇಸ್ಕೊಳೋದಿತ್ತಂತೆ. ಹಾಗಾಗಿ ಅವರು ಕೆಲಸ ಹುಡುಗರ ಕೈಯಲ್ಲಿ ಕೊಡಲ್ಲ, ನೀವೇ ಬನ್ನಿ ಅಂದಿದ್ರಂತ. ಹಂಗಾಗಿ ಬಂದಿದ್ದ. ಬಂದವ್ನು ಮತ್ತು ಇಲ್ಲೇ ಬಂದಿನಲ್ಲ, ಒಂದು ಗಳಿಗೆ ಹೋಗಿ ಮಾತಾಡ್ಸ್ಕೊ ಬರೋಣ ಅಂತ ನಮ್ಮ ಮನೆಗೆ ಬಂದ. ನಮ್ಮ ಮನೆಗೆ ಬಂದರೆ ಏನು ಜೋರು ಗಲಾಟೆ ಅಲ್ಲ. ಹಂಗಾಗಿ ಪಾಪ ಅವ್ನು ನಮ್ಮ ದಸೆಯಿಂದ ರಾತ್ರಿ ಇಲ್ಲೇ ಉಳಿಯಂಗಾತು ಕಣೆ. ಉಳಿದು ಬೆಳಿಗ್ಗೆ ಹೋದ. ಅವನಿಗೆ ಅಲ್ಲಿ ಪಾಪ ಅಲ್ಲಿ ಹೊಸ ವರ್ಷದ ಪಾರ್ಟಿ ಗೀಟಿ ಮಾಡ್ತಿದ್ದ ಹುಡುಗರ ಜೊತೆ ಸೇರ್ಕೊಂಡ. ಎಂತಿಲ್ದಿದ್ದಂಗೆ ಆತಿಲ್ಲಿ. ಅದೇ ಅಂದೆ, ಇಲ್ಲಿ ಬಂದು ಹಿಂಗೆ ಗಲಾಟೆ ಬಿಡಿಸೋದಂಗೆ ಆತಲ್ಲ ಮರೆಯ ಅಂತ ಅಂತಿದ್ದೆ. ಓ, ಪಾರ್ಟಿ ಹುಡುಗರು ಯಾವಾಗಾರು ಮಾಡ್ತಾರೆ, ಅದಕ್ಕೇನು ಹೊಸ ವರ್ಷನೇ ಆಗ್ಬೇಕಂತೇನಿಲ್ಲ ಬಿಡಿ ಮರ್ರ. ಏನಾರ ಆಗಲಿ, ನಿಮ್ಮ ಮನೆ ಗಲಾಟೆ ಒಂದು ನಿಲ್ಲಿಸ್ದಂಗೆ ಆಯ್ತು. ಹಾಂ, ಬೆಳಿಗ್ಗೆ ಬೇಗನೆ ಹೋದ. ಅದು ಹೆಂಡತಿ ಪ್ರೆಗ್ನೆಂಟ್ ಅಂತೆ ಕಣೆ. ಮೊನ್ನೆ ಗೊತ್ತಾಯ್ತಂತೆ. ಅದು ಊರಿಗೆಲ್ಲ ಹೋಗಿತ್ತು ಅವತ್ತು. ಅದಕ್ಕೆ ಅಮ್ಮ ಫೋನ್ ಮಾಡಿದ್ರು ಒಂದಿನ. ಆವಾಗ ಹೇಳ್ತಿದ್ರು ಅದು ಊರಿಗೆ ಹೋಗ್ಯದೆ, ಅದ್ರ ಅಕ್ಕ ಎಲ್ಲ ಬಂದರೆ ಹಂಗೆ ಊರಿಗೆ ಹೋಗ್ಯದೆ ಅಂತ ಅಂತಿದ್ರು. ಈಗ ಊರಿಂದ ಬಂದಮೇಲೇನೋ ಮೊನ್ನೆನೋ ಗೊತ್ತಾಯ್ತಂತೆ. ಇನ್ನು ಡಾಕ್ಟ್ರ್ ಹತ್ರ ತೋರಿಸ್ಲಂತೆ. ಅದಕ್ಕೆ ಡಾಕ್ಟ್ರ್ ಹತ್ರ ಇವತ್ತು ಕರ್ಕೊ ಹೋಗ್ಬರ್ತೀನಿ ಅಂತ ಅಂದಿದ್ನ. ಹಂಗಾರೆ ಒಳ್ಳೇದಾತ್ ಮರೆಯ, ಬೇಗ ಹೋಗ್ತೀನಿ ಗಿಂಡಿ ತಿನ್ಕೊಂಡು ಮಧ್ಯಾಹ್ನದೊಳಗಡೆನೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಕರ್ಕೊಬನ್ನಿ. ಆ ಬಿಸಿಲಲ್ಲೆಲ್ಲ ತಿರುಗಾಡಕ್ಕೆ ಹೋಗ್ಬೇಡಿ ಅಂತ ಅಂದಿದ್ದೆ. ಹಾಗಾಗಿ ಬೆಳಿಗ್ಗೆ ಕಪ್ಲೇ ಇತ್ತು. ನಾನು ದೋಸೆ ಮಾಡೋಣ, 4 ದೋಸೆ ಹುಯ್ದಕಾಯಿ ಚಟ್ನಿ ಮಾಡೋಣ ಅಂತ ದೋಸೆ ರಾತ್ರಿ ನೆನೆಸಿಟ್ಟಿದ್ದೆ. ಅವ್ನು ಬೇಡ ಆಯ್ತು, ನಾ ಬೇಗ ಹೋಗ್ತೀನಿ. ಮತ್ತು ದೋಸೆ ಅಂದರೆ ಮತ್ತೆ ಟೈಮ್ ಕೂರ್ತದೆ, ತಿಂಡಿ ತಿನ್ಕೊ ಹೋಗೋಷ್ಟೊತ್ತಿಗೆ ಮನೆಗೆ ಹೋಗ್ಬಿಡ್ತೀನಿ ಅಂತ ಅಂದು ಹೊರಟ. ಒಂದು 5:45 6 ಗಂಟೆ ಅಷ್ಟೊತ್ತಿಗೆ ಹೊರಟನ್. 6:15 6:20 ತಲುಪಿದ್ನದು ಮನೆಗೆ. ಫೋನ್ ಮಾಡಿದ್ದ ಮನೆಗೆ ಹೋಗಿ. ಓ ಹೌದಾ, ಅವ್ರು ಪ್ರೆಗ್ನೆಂಟ್ ಅಂತ? ಆಗಲಿ ಬಿಡಿ. ಹ್ಞೂನೆ, ತಡಿ ಕುಡಿಯೋಕ್ಕೆ ಎಂಥದಾರು ಬಂದು ತಂದು ಕೊಡ್ತೀನಿ. ಹೊಸ ವರ್ಷದ ದಿನ ಬಂದಿಯ ಮರೆತಿ, ತಡಿ. ಕುಡಿಯೋಕ್ಕೆ ಅಂತ ಬೇಡ ಮರ್ರ, ಸುಮ್ಮನೆ ಮರೆತಿ, ತಡಿ.